ಸರ್, ಈಗ ಆರೋಪ ಕೇಳಿ ಬರ್ತಾ ಇದೆ, ಶಿವಪ್ರಕಾಶ್ ಕೊಲೆ ಪ್ರಕರಣದ ಆರೋಪಿಯಾಗಿದ್ದೀರಿ. ನೋಡಿ, ಈ ಆರೋಪ ನಿಜವಾಗೂ ಕೂಡ ಸರಾಸರಿತವಾಗಿ ಇದನ್ನು ತಳ್ಳಾಕ್ತೀನಿ. ಇದ್ರ ಬಗ್ಗೆ ನನಗೆ ಯಾವುದೂ ಮಾಹಿತಿ ಇಲ್ಲ. ಇದನ್ನು ಸುಳ್ಳು ಆರೋಪಗಳನ್ನು ಮಾಡಿ ಇವತ್ತು ಎಫ್ಐಆರ್ ಮಾಡಿದ್ದಾರೆ ಅಂತೇಳಿ ನಾನು ಸುದ್ದಿ ಮಾಧ್ಯಮ ಮುಖೇನ ನೋಡಿದ್ದೀನಿ. ಬೆಳಗ್ಗೆನೇ ಗೊತ್ತಾಗಿದ್ದು. ಅದಕ್ಕೆ ಮುಂಚೆ ಇದ್ರ ವಿಚಾರ ಯಾವುದು ಕೂಡ ನನ್ನ ಗಮನಕ್ಕಿಲ್ಲ. ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಎಲ್ಲಿ ಭೂಮಿ, ಯಾವ ಜಮೀನು, ಏನು ಒಂದು ಚೂರು ಕೂಡ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಇದ್ರ ರಾಜಕೀಯ ಪಿತೂರಿಯಿಂದ ಮಾಡಿದಾರೋ, ಇದರ ಹಿಂದೆ ಕಾಣದ ಕೈಗೆ ಸೇರಿಸಿ ನನ್ನನ್ನು ಸೇರಿಸಿದಾರೋ, ಅದಕ್ಕೆ ಇದರ ವಿರುದ್ಧವಾಗಿ ಕಾನೂನು ಹೋರಾಟವನ್ನು ಮಾಡ್ತೇನೆ. ಕಾನೂನಿನಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀನಿ. ಸರ್, ಫೆಬ್ರವರಿ ತಿಂಗಳಲ್ಲಿ ಒಂದು ಜಾಗದ ವಿಚಾರವಾಗಿ ಗಲಾಟೆ ಆಗಿತ್ತು, ಜಿಪಿ ಹೋಲ್ಡರ್ ಇದ್ದ. ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ನಿಮ್ಮ ವಿರುದ್ಧ ದೂರು ಕೊಟ್ಟಿದ್ದಂಗೆ ಜೀವ ಬೆದರಿಕೆ ಇದೆ ಅಂತೇಳಿ ಮೊದಲೇ ಹೇಳಿದ್ದ. ಅದಕ್ಕೆ ಇದಕ್ಕೆ ಲಿಂಕ್ ಮಾಡಿ ಈಗ ನೋಡಿ, ನಿಮ್ಮ ಹೆಸರು ತಂದ್ರು ಅಂತ 3 ತಿಂಗಳ ಹಿಂದೆ ಕೊಟ್ಟಿದ್ದಾರೋ, 4 ತಿಂಗಳ ಹಿಂದೆ ಕೊಟ್ಟಿದ್ದಾರೋ, ಇವಾಗ ಕೊಟ್ಟಿದ್ದಾರೋ, ಇದ್ರ ಬಗ್ಗೆ ಯಾವುದು ಕೂಡ ನನಗೆ ಮಾಹಿತಿ ಇಲ್ಲ. ಮಾಹಿತಿ ಇದ್ದಿದ್ರೆ ನಾನೇ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಏನು ಇದ್ರ ಬಗ್ಗೆ ಯಾಕೆ ಹಿಂಗಾಗಿದೆ, ಏನು ವ್ಯತ್ಯಾಸ ಅಂತ ಹೇಳ್ತಾ ಇದ್ದೆ. ಕೂಡ ಯಾವುದು ಕೂಡ ನನಗೆ ಮಾಹಿತಿಯನ್ನು ಕೂಡ ಕೇಳಿಲ್ಲ. ಹಂಗಾಗಿ ನಾನು ಯಾರನ್ನು ಕೂಡ ಸಂಪರ್ಕ ಮಾಡಕ್ ಹೋಗಿಲ್ಲ. ಇದು ನನಗೆ ಗೊತ್ತಿಲ್ಲದಿರೋ ವಿಚಾರ. ಸೊ ಹಂಗಾಗಿ ಅವರು ಕೂಡ ಮಾಡಿಲ್ಲ, ನಾನು ಕೂಡ ಮಾಡಕ್ ಹೋಗಿಲ್ಲ. ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ಇದು ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಅನ್ನೋದು ನನ್ನ ಅನಿಸಿಕೆ. ಸರ್, ಶಾಸಕರ ವಿರುದ್ಧ ಆರೋಪಗಳು ಬಂದಾಗ ತುಂಬಾ ವೆರಿಫೈ ಮಾಡ್ತಾರೆ, ಸಡನ್ ಆಗಿ ಹಾಕ್ಲಿಕ್ಕೆ ಹೋಗೋದಿಲ್ಲ, ಶಾಸಕರ ಮೇಲೆ ದೂರ ಬರ್ತಂತ. ಸಾಕ್ಷಿಗಳು ಇಲ್ಲದೆ ಹಾಕಿದ್ರಂತೀರಾ ಸರ್ ನಿಮ್ಮ ವಿರುದ್ಧ? ಖಂಡಿತವಾಗಿ ಆ ತರ ಇದ್ದಿದ್ರೆ ಪೊಲೀಸ್ ಅಧಿಕಾರಿಗಳು ನನ್ನನ್ನು ಕರೆದು ವಿಚಾರಣೆಗೆ ಒಳಪಡಿಸಿ ನನ್ನ ಎಲ್ಲ ಹೇಳಿಕೆಗಳನ್ನು ಕೂಡ ಅವರು ತಗೊಂಡು ತದನಂತರ ಅದರ ಪ್ರತಿಕ್ರಿಯೆಯನ್ನು ಮಾಡ್ತಾ ಇದ್ರು. ಆ ರೀತಿಯ ಪ್ರತಿಕ್ರಿಯೆ ಆಗಿಲ್ಲ ಅಂದ್ರೆ ಇದು ರಾಜಕೀಯ ದುರುದ್ದೇಶ ಅಂದರೆ ಇನ್ನೇನು ಹೇಳ್ಬೇಕಾಗ್ತದೆ. ನನ್ನ ನೆಲೆ ಒಂದ್ ಕಡೆ ತೇಜೋವಧೆ ಮಾಡಬೇಕು, ನನ್ನ ಅಗೌರವವನ್ನು ಮಾಡಬೇಕು, ಕ್ಷೇತ್ರದ ಜನತೆಗೆ ಇವರ ವಿಶ್ವಾಸವನ್ನ ಕಳ್ಕೊಂಡಂತ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದೆಲ್ಲ ಮಾಡಿರ್ತಾರೆ. ಯಾರು ಟಾರ್ಗೆಟ್ ಮಾಡ್ತಾರೆ ಸರ್ ಸ್ಪಷ್ಟವಾಗಿ? ಯಾಕಂದ್ರೆ ಈಗ ಎಫ್ಐಆರ್ ಅಲ್ಲಿ ಹೆಸರು ಹಾಕ್ಬೇಕಂತ ನಿಮ್ ಲಿಂಕ್ ಹೇಳಿದೆ. ನಾನು 4 ಬಾರಿ ಶಾಸಕನಾಗಿದ್ದೀನಿ. 4 ಬಾರಿ ಕೂಡ ನನ್ನ ವಿರೋಧಿಗಳು ಕೂಡ ಯಾವತ್ತೂ ಕೂಡ ಒಂದು ಎಫ್ಐಆರ್ ಮಾಡೋದು ಕೂಡ ಆಯ್ತಾ, ಆ ಮಟ್ಟದಲ್ಲಿ ನಾನು ನಡ್ಕೊಂಡ್ ಬಂದಿರ್ತೇನೆ. ಗೌರವವನ್ನು ಉಳಿಸಿ ಎಲ್ಲ ಒಂದ್ ಕಡೆ ನಾನು ಮಾಡದೆ ಇವ್ರಿಗೆ ಆಗಲಿ ಈ ರೀತಿ ಅದನ್ನು ಮಾಡದೆ ಒಳ್ಳೆ ಇದಾಗ್ತದೆ ಅನ್ನೋದು ಎಲ್ಲ ಒಂದು ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಾನು ಕಾನೂನು ತಜ್ಞರನ್ನ ಭೇಟಿ ಮಾಡಿ ಇವಾಗ ಕಾನೂನು ಹೋರಾಟಗಳನ್ನು ಮಾಡುವಂಥ ಕೆಲಸವನ್ನು ಖಂಡಿತವಾಗಿ ಮಾಡ್ತೇನೆ. ಅದರ ಏನು ಉತ್ತರವನ್ನು ಕಾನೂನು ಇಲ್ಲ ನ್ಯಾಯಾಲಯದಲ್ಲಿ ಕೊಡ್ತೀನಿ. ಸರ್, ಇದು ಪೊಲೀಸ್ ತನಿಖೆ ಏನಾದ್ರು ಕರೆದ್ರಿ ಸರ್? ತನಿಖೆ ಕರೆದು ಸಹಕಾರ ಮಾಡ್ತೀನಿ. ಎಸ್, ಇದಿಷ್ಟು ಭೈರತಿ ಬಸವರಾಜ್ ಅವರು ಮಾತುಗಳು. ನನಗೆ ಈ ಕೇಸ್ಗೂ ಸಂಬಂಧನೇ ಇಲ್ಲ, ನನಗೆ ಅವ್ರು ಗೊತ್ತೇ ಇಲ್ಲ, ಯಾವ ಜಾಗ ವಿಚಾರಗಳು ಗೊತ್ತಿಲ್ಲ ಅಂತೇಳಿ ಆರೋಪವನ್ನು ತಳ್ಳಿ ಹಾಕ್ತಾ ಇದ್ದಾರೆ. ಕ್ಯಾಮರಾಮನ್ ರಮೇಶ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.